ಸಹನಟ ಭುವನ್ ತೊಡೆಗೆ ಕಚ್ಚಿದ ಆರೋಪ ಪ್ರಕರಣ ಸಂಬಂಧ ಬಿಗ್ ಬಾಸ್ ವಿಜೇತ ಪ್ರಥಮ್ಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಬೆಂಗಳೂರಿನ 2ನೇ ಸಿಎಂಎಂ ನ್ಯಾಯಾಧೀಶರು ಪ್ರಥಮ್ನನ್ನ ತರಾಟೆಗೆ ತೆಗೆದುಕೊಂಡ್ರು. ನೀವು ಈ ರೀತಿ ವರ್ತಿಸಿದ್ರೆ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ. ನೀವು ಸಾರ್ವಜನಿಕರ ಜೊತೆ ಇರ್ತೀರಾ, ಸ್ವಲ್ಪ ಜಾಗೃತರಾಗಿರಬೇಕು. ಏನಿದು ಹುಚ್ಚಾಟ ಅಂತ ಪ್ರಶ್ನಿಸಿದ್ರು. ಜುಲೈ 31ರಂದು ಕೋರ್ಟ್ ಮುಂದೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಿದ್ರು. ಇನ್ನು ವಿಚಾರಣೆ ವೇಳೆ ಪ್ರಥಮ್ ಹುಚ್ಚಾಟವಾಡಿದ ಪ್ರಸಂಗ ಕೂಡ ಈ ಸಂದರ್ಭದಲ್ಲಿ ನಡೆಯಿತು. ವಿಚಾರಣೆ ವೇಳೆ ವೈಯಕ್ತಿಕ ಮಾಹಿತಿ ನೀಡಲು ಪ್ರಥಮ್ ಮುಂದಾದ. ನಾನು ಬಿಗ್ ಬಾಸ್ 4 ಸೀಸನ್ ವಿನ್ನರ್. ನನಗೆ ಬಂದ ಸಂಪೂರ್ಣ ಹಣ ಅಂದ್ರೆ 50 ಲಕ್ಷ ರೂಪಾಯಿಯನ್ನ ಯೋಧರಿಗೆ ನೀಡಿದ್ದೇನೆ. ಕೇಸ್ನಲ್ಲಿ 80% ಸುಳ್ಳು ಮಾಹಿತಿ ನೀಡಲಾಗಿದೆ ಅಂತ ಪ್ರಥಮ್ ಆ ಸಂದರ್ಭದಲ್ಲಿ ತಿಳಿಸಿದ್ರು. ಈ ವೇಳೆ ವಕೀಲರು ಸುಮ್ಮನಿರುವಂತೆ ಸೂಚಿಸಿದ್ರು ಕೂಡ ಪ್ರಥಮ್ ಮಾತು ಮುಂದುವರಿಸಿದ್ದ. ಈ ವೇಳೆ ಸಭ್ಯವಾಗಿ ನಡೆದುಕೊಳ್ಳುವಂತೆ ನ್ಯಾಯಾಧೀಶರು ಪ್ರಥಮ್ಗೆ ಬುದ್ಧಿಮಾತನ್ನ ಕೂಡ ತಿಳಿಸಿದ್ದಾರೆ. ಸೊ ಅದಕ್ಕೆ ತಕ್ಕಂಥ ಡಾಕ್ಟರ್ ರಿಪೋರ್ಟ್ ಆಲ್ರೆಡಿ ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ನಿಮ್ಮದು ಸ್ನೇಹ ಸೊ ಭುವನ್ ಬಂದು ಆರೋಪ ಮಾಡ್ದ ಅಂತ ಹೇಳಿದಾಗ ನಾನು ಆತನಿಗೇನು ಹೇಳಲ್ಲ, ಭುವನ್ಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಭುವನ್ ಜೊತೆ ಇರೋದು ನನಗೆ ಮೇಜರ್ ಅಸಮಾಧಾನ ಸಂಜನನ್ ವಿಷಯ ಅಲ್ಲ. ನಿಮಗೆ ಎಷ್ಟೋ ಸಲ ನಿಮ್ಮ ಚಾನಲ್ಲೇ ಬಂದಿದೆ, ಪ್ರಥಮ್ ಸಂಜನನ್ ಜೊತೆ ಸಿನಿಮಾ ಮಾಡಲ್ಲ ಅಂತ ಎಲ್ಲ ಚಾನಲ್ಲು ಹಾಕೊಂಡು ಹಾಕಿದ್ದೀರಾ. ಸೊ ನಾನು ಹೇಳೋದಿಷ್ಟೇ, ಸಂಜನನ್ ಜೊತೆ ಸಿನಿಮಾ ಮಾಡಲ್ಲ ಅಂತ ಹೇಳಿದ್ಮೇಲೆ ಆ ಸಂಜನಾ ನನಗೆ ಈಗೋ ಫ್ಯಾಕ್ಟರ್ ಯಾಕೆ ಆಗ್ತಾಳೆ ನಾನು ಕನ್ಸಿಡರೇ ಮಾಡಿಲ್ಲ. ತೊಡೆ ಕಚ್ಚುವಂಥ ಪರಿಸ್ಥಿತಿ ಏನಾಗಿತ್ತು ಅಂತ ಹೇಳಿದ್ರೆ, ತೊಡೆ ಕಚ್ತು ಅನ್ನೋ ಮಾತೇ ಸುಳ್ಳಾಗಿರ್ಬೇಕಾದ್ರೆ ನಾನು ರಿಯಾಕ್ಟ್ ಯಾಕೆ ಮಾಡಲಿ ಅದಕ್ಕೆ? ಖಂಡಿತ ಆಯಿತು. ಅದನ್ನ ಡೈರೆಕ್ಟರ್ ದಯವಿಟ್ಟು ಮಾಹಿತಿ ತೊಗೊಳ್ಳಿ ಸರ್. ಖಂಡಿತ ಆಗಿದ್ದು ನಿಜ ಸರ್. ಇಷ್ಟೇ ಏನಾಯ್ತು ಗೊತ್ತಾ, ನಾನು ಪ್ಯಾಕಪ್ ಆದಮೇಲೆ ಒಂದು ಕ್ಷಣವೂ ಇರಲಿಲ್ಲ. ನನಗೆ ನಿದ್ರೆಗೆ ಸಿಗುವಷ್ಟು ಒಂದು ಆನಂದ ಇನ್ಯಾವುದಲ್ಲೂ ಸಿಗಲ್ಲ. ಸೊ ಅದು ನಿಜ. ಪ್ಯಾಕಪ್ ಆದ ತಕ್ಷಣ ಹೊರಡಬೇಕಾಯ್ತು, ಒಂದು ಕಾರ್ಯಕ್ರಮ ಒಪ್ಕೊಂಡಿದೆ. 5:15 ನಾನು ಮುಗೀತು. ತಳ್ಳಾಟ ಆಗಿದ್ದು ನಿಜ, ಬೋನ್ ಹೊಡೆದಿದ್ದು ನಿಜ, ಕತ್ತು ತಿರುಗಿರೋದು ನಿಜ. ಸೊ ನೆನ್ನೆ ಕಡೆ ದಿನ ಇತ್ತು.